ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದು ಆಪರೇಟಿಂಗ್ ಸಿಸ್ಟಮ್ ಒಳ್ಳೆಯದು ನಿಮ್ಮ ಕೋಡಿಂಗ್ ಮತ್ತು ವೆಬ್ ಡೆವಲಪ್ಮೆಂಟ್ ರಿಲೇಟೆಡ್ ಟಾಸ್ಕಿಗೆ ಅಂತೇಳಿ ಹೇಳ್ತೇನೆ. ಫಸ್ಟ್ ಆಫ್ ಆಲ್, ಆಪರೇಟಿಂಗ್ ಸಿಸ್ಟಮ್ ಎಂತಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ VS ಕೋಡ್ ಮತ್ತು ಬ್ರೌಸರ್ ಮತ್ತು ಯಾವುದಾದ್ರು ಒಂದು ಪೋಸ್ಟ್ ಮ್ಯಾನ್ ಇಂಥ ಹಲವಾರು ರೀತಿಯ ಅಪ್ಲಿಕೇಶನ್ಗಳನ್ನು ನೀವು ರನ್ ಮಾಡ್ತಿರುವಾಗ ಅದು ಆಕ್ಚುಲಿ ರನ್ ಆಗ್ತಿರೋದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ಅದರಿಂದ ಒಂದು ಒಳ್ಳೆ ಆಪರೇಟಿಂಗ್ ಸಿಸ್ಟಮ್ ಅನ್ನು ನೀವು ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲದಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಡೆವಲಪ್ಮೆಂಟ್ ವರ್ಕ್ ಫ್ಲೋ ಉಂಟಲ್ಲ ಅದು ಸರಿಯಾಗಿ ಆಗುದಿಲ್ಲ. ನಿಮ್ಗೆ ಎಂತಾದ್ರು ಒಂದು ಪ್ರಾಬ್ಲಮ್ ಬರ್ತದೆ, ಎಂತಾದ್ರು ಒಂದು ಅಪ್ಡೇಟ್ ಕೇಳ್ತದೆ, ಅಥವಾ ಎಂತಾದ್ರು ಒಂದು ಅಪ್ಲಿಕೇಶನ್ ಸಪೋರ್ಟ್ ಆಗುದಿಲ್ಲ, ಮತ್ತೆ ಎಂತಾದ್ರು ಒಂದು ಅಪ್ಲಿಕೇಶನ್ ಕಲಿಸ್ತಿರ್ತಾರೆ ಅವರು ವಿಡಿಯೋದಲ್ಲಿ, ಅದು ನಿಮ್ಮದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಇಂತ ಹಲವಾರು ರೀತಿಯ ಪ್ರಾಬ್ಲಮ್ಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ನಿಮ್ಮ ವೆಬ್ ಡೆವಲಪ್ಮೆಂಟ್ ಅಥವಾ ಕೋಡಿಂಗ್ ರಿಲೇಟೆಡ್ ಟಾಸ್ಕ್ ಗೆ ಆಪರೇಟಿಂಗ್ ಸಿಸ್ಟಮ್ ಉಂಟಲ್ಲ ಅದು ಇಂಪಾರ್ಟೆಂಟ್. ಬಟ್ ನಾನು ಈ ವಿಡಿಯೋ ಮಾಡ್ತಿರೋದು ಕೋಡಿಂಗ್ ಆಲ್ರೆಡಿ ಗೊತ್ತಿರುವವರಿಗೆ. ನಿಮ್ಗೆ ಆಲ್ರೆಡಿ ನೀವು ಕೋಡಿಂಗ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ನೀವು ಜಸ್ಟ್ ಕಲಿತಿರ್ತೀರಿ ನೀವು ಕೋಡಿಂಗ್ ಅನ್ನು ಯಾವ ರೀತಿ ಮಾಡುದು, ಆಗ ಆಪರೇಟಿಂಗ್ ಸಿಸ್ಟಮ್ ರಿಯಲಿ ಡಸಂಟ್ ಮ್ಯಾಟರ್. ಈ ಎಲ್ಲ ಸಾಫ್ಟ್ವೇರ್ ಗಳು ನಾನು ಹೇಳಿದಲ್ಲ, VS ಕೋಡ್, ಬ್ರೌಸರ್, ಈ ಎಲ್ಲ ಸಾಫ್ಟ್ವೇರ್ ಗಳು ಎಲ್ಲದರಲ್ಲಿ ವರ್ಕ್ ಆಗ್ತಾರೆ. ಅಂದ್ರೆ ನೀವೀಗ ವಿಂಡೋಸ್ ಇರ್ಲಿ ಅಥವಾ ಮ್ಯಾಕ್ ಬುಕ್ ಇರ್ಲಿ ಅಥವಾ ಈವನ್ ಲಿನಕ್ಸ್ ಇರ್ಲಿ, ಈ ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನೀವು ಕೋಡಿಂಗ್ ಅನ್ನು ಸ್ಟಾರ್ಟ್ ಮಾಡಬಹುದು. ನಿಮಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಬ್ಯಾರಿಯರ್ ಕೊಡುದಿಲ್ಲ. ನೀವು ಕರೆಕ್ಟ್ ಆಗಿ ಕೋಡಿಂಗ್ ಅನ್ನು ಸ್ಟಾರ್ಟ್ ಮಾಡಿ ಕಲೀಲಿಕ್ಕೆ ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಇರ್ಲಿ, ಇಟ್ ಡಸಂಟ್ ಮ್ಯಾಟರ್. ನಾನು ಇದು ವಿಡಿಯೋ ಮಾಡ್ತಿರೋದು ಸ್ವಲ್ಪ ಅಡ್ವಾನ್ಸ್ ಯೂಸರಿಗೆ, ಅಂದ್ರೆ ನಿಮ್ಗೆ ಆಲ್ರೆಡಿ ನೀವು ಕೋಡಿಂಗ್ ಮಾಡ್ತಿದ್ದೀರಿ, ನಿಮ್ಮ ವರ್ಕ್ ಫ್ಲೋ ಇನ್ನೂ ಸಹ ಯಾವ ರೀತಿ ಡೆವಲಪ್ ಮಾಡಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಆಪರೇಟಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ. ಮೇನ್ಲಿ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಾವು ಥಿಂಕ್ ಮಾಡೋದಾದ್ರೆ ಅದರ ಪ್ರೈಸಿಂಗ್ ಅನ್ನು ನಾವು ಥಿಂಕ್ ಮಾಡ್ಬೇಕು. ಎಂತಕ್ಕಂತ ಹೇಳಿದ್ರೆ, ಈಗ ಮ್ಯಾಕ್ ಬುಕ್ ಉಂಟಲ್ಲ, ಅಂದ್ರೆ ಮ್ಯಾಕ್ OS, ಅದು ನಿಮ್ಗೆ ಬೇಕಿದ್ರೆ ನಿಮ್ಮ ಹತ್ರ ಆಪಲ್ ಹಾರ್ಡ್ವೇರ್ ಇರಬೇಕು. ತುಂಬಾ ಕಡಿಮೆ ರೇಟ್ ಇದ್ದ ಆಪಲ್ ಹಾರ್ಡ್ವೇರ್ ಉಂಟಲ್ಲ, 60,000 ಕಾಸ್ಟ್ ಆಗ್ತದೆ ಮ್ಯಾಕ್ ಮಿನಿ. ಇದ್ರಲ್ಲಿ ನಿಮ್ಗೆ ಮಾನಿಟರ್ ಸಿಗುದಿಲ್ಲ, ಕೀಬೋರ್ಡ್ ಎಲ್ಲ ಸಿಗುದಿಲ್ಲ, ಅದನ್ನೆಲ್ಲ ನೀವೇ ಎಕ್ಸ್ಟರ್ನಲ್ ಆಗಿ ಅಟ್ಯಾಚ್ ಮಾಡ್ಬೇಕು ಅದಕ್ಕೆ. ಅವಾಗ ನಿಮ್ಗೆ ಮ್ಯಾಕ್ OS ಅನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನಿಮ್ಮ ಹತ್ರ 60,000 ಇಲ್ಲ ಅಂತ ಹೇಳಿದ್ರೆ, ನೀವು ಆಬ್ವಿಯಸ್ಲಿ ನಿಮ್ಗೆ ಮ್ಯಾಕ್ OS ಅನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ವೇರಾಸ್ ವಿಂಡೋಸ್ ಉಂಟಲ್ಲ, ಅದೊಂದು ಅಟ್ಲೀಸ್ಟ್ ನಿಮ್ಗೆ 30,000 to 35,000 ಅಬೋವ್ ಲ್ಯಾಪ್ಟಾಪ್ಸ್ ಗಳಲ್ಲಿ ಪ್ರೀ ಇನ್ಸ್ಟಾಲ್ ಆಗಿ ಅವೈಲೇಬಲ್ ಆಗಿ ಇರ್ತದೆ. ಸೊ ಅದರಿಂದ ನಿಮ್ಗೆ ಯಾವುದೇ ಲ್ಯಾಪ್ಟಾಪ್ ಒಂದು 30,000-40,000 ಇದು ನೀವು ತಕೊಂಡ್ರೆ ಅದರಲ್ಲಿ ಮ್ಯಾಕ್ ಬುಕ್ ಬರ್ತದೆ. ಅದಕ್ಕಿಂತ ಕಡಿಮೆ ರೇಟ್ ಇದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅನ್ನು ನೀವು ಯೂಸ್ ಮಾಡೋದಾದ್ರೆ ನಿಮ್ಗೆ ಲಿನಕ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನಿಮ್ಗೆ ಪ್ರೈಸಿಂಗ್ ರೀತಿ ನೀವು ಚಿಂತೆ ಮಾಡೋದಾದ್ರೆ ನೀವು ಈ ರೀತಿ ಥಿಂಕ್ ಮಾಡ್ಬೇಕಾಗ್ತದೆ. ಬಟ್ ಆಬ್ವಿಯಸ್ಲಿ ನೀವು ಮ್ಯಾಕ್ ಬುಕ್ ಅನ್ನು ಬೈ ಮಾಡಿದ್ರೆ, ಮ್ಯಾಕ್ OS ಅನ್ನು ಯೂಸ್ ಮಾಡಿದ್ರೆ ಅದರಲ್ಲಿ ತುಂಬಾ ಫೀಚರ್ಸ್ ಗಳು ಅವೈಲೇಬಲ್ ಇದೆ. ಸೊ ಅದರಿಂದ ಆ ಫೀಚರ್ಸ್ ಗಳು ನಿಮ್ಮ ಕೋಡಿಂಗ್ ವರ್ಕ್ ಫ್ಲೋಗೆ ಉಂಟಲ್ಲ ತುಂಬಾ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ವೇರಾಸ್ ಲಿನಕ್ಸ್ ಉಂಟಲ್ಲ, ಅದ್ರಲ್ಲಿ ಸಹ ನೀವು ಕರೆಕ್ಟ್ ಆಗಿ ಕಸ್ಟಮೈಸ್ ಮಾಡಬಹುದು ನಿಮ್ಮ ಕೋಡಿಂಗ್ ವರ್ಕ್ ಫ್ಲೋ ಅನ್ನು. ಬಟ್ ಅದ್ರಲ್ಲಿ ನಿಮ್ಗೆ ಕಸ್ಟಮೈಸ್ ಮಾಡ್ಲಿಕ್ಕೆ ನೀವು ಸ್ವಲ್ಪ ಅದರಲ್ಲಿ ಟೈಮ್ ಅನ್ನು ಇನ್ವೆಸ್ಟ್ ಮಾಡಬೇಕು, ನೀವು ಅದನ್ನು ಕರೆಕ್ಟ್ ಆಗಿ ಕಲಿಬೇಕು. ವೇರಾಸ್ ವಿಂಡೋಸ್ ಉಂಟಲ್ಲ, ಅದ್ರಲ್ಲಿ ನಿಮ್ಗೆ ಮ್ಯಾಕ್ OS ಇದು ಬೆನಿಫಿಟ್ ಪ್ಲಸ್ ಲಿನಕ್ಸ್ ಇದು ಬೆನಿಫಿಟ್ ಎರಡು ಸಹ ಕಂಬೈನ್ ಆಗಿ ಸಿಗ್ತದೆ. ಬಟ್ ವಿಂಡೋಸ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಗಳಿವೆ, ಅದೆಲ್ಲ ನಿಮ್ಗೆ ಗೊತ್ತಿರಬಹುದು. ಪದೇ ಪದೇ ಅಪ್ಡೇಟ್ ಬರುವುದು ಮತ್ತೆ ಕೆಲವು ಸಪೋರ್ಟ್ ಆಗುದಿಲ್ಲ, ಇಂತ ಹಲವಾರು ರೀತಿಯ ಪ್ರಾಬ್ಲಮ್ಸ್ ಗಳು ನಿಮ್ಮ ವಿಂಡೋಸ್ ಅಲ್ಲಿ ಬರಬಹುದು. ಸೊ ಅದರಿಂದ ನಿಮ್ಮ ಪ್ರೈಸಿಂಗ್ ವೈಸ್ ಉಂಟಲ್ಲ, ನೀವು ಕರೆಕ್ಟ್ ಆಗಿ ಥಿಂಕ್ ಮಾಡ್ಬೇಕಾಗ್ತದೆ. ನಿಮ್ಗೆ ಲಿನಕ್ಸ್ ಯೂಸ್ ಮಾಡ್ಬೇಕಾ ನೀವು ಕರೆಕ್ಟ್ ಆಗಿ ಕಲ್ತು, ಅಥವಾ ನಿಮ್ಮ ಹತ್ರ ಹಣ ಉಂಟು ನೀವು ಮ್ಯಾಕ್ ಬುಕ್ ಅನ್ನು ಬೈ ಮಾಡಿ ನೀವು ಮ್ಯಾಕ್ OS ಅನ್ನು ಯೂಸ್ ಮಾಡ್ತೀರಾ ಅಂತೇಳಿ ನೀವು ಅದನ್ನು ಕರೆಕ್ಟ್ ಆಗಿ ಥಿಂಕ್ ಮಾಡಬೇಕು, ಡಿಸೈಡ್ ಮಾಡ್ಬೇಕು. ನೀವು ಫೀಚರ್ ವೈಸ್ ಹೇಳುದಾದ್ರೆ ನಿಮ್ಗೆ ಮ್ಯಾಕ್ OS ಅಲ್ಲಿ ತುಂಬಾ ಒಳ್ಳೆ ಫೀಚರ್ಸ್ ಇರ್ತದೆ. ಎಂತಂದ್ರೆ ಅದು ಲಿನಕ್ಸ್ ವರ್ಲ್ಡ್ ಅನ್ನು ಮತ್ತೆ ವಿಂಡೋಸ್ ವರ್ಲ್ಡ್ ಅನ್ನು ಎರಡನ್ನ ಒಂದ್ ರೀತಿ ಕಂಬೈನ್ ಮಾಡ್ತದೆ. ಎಂತಕ್ಕಂತ ಹೇಳಿದ್ರೆ, ಈಗ ನೀವು ಖಾಲಿ ಲಿನಕ್ಸ್ ಯೂಸ್ ಮಾಡೋದಾದ್ರೆ ಅದರಲ್ಲಿ ಕೆಲವು ಸಾಫ್ಟ್ವೇರ್ ಗಳು ಸಪೋರ್ಟ್ ಆಗುದಿಲ್ಲ, ಅಂದ್ರೆ ಕೆಲವು ಸಾಫ್ಟ್ವೇರ್ ಗಳು ಕಂಪನೀಸ್ ಗಳೇ ಅದರಲ್ಲಿ ರಿಲೀಸ್ ಮಾಡುದಿಲ್ಲ. ಸೊ ಅದರಿಂದಾಗಿ ಲಿನಕ್ಸ್ ಯೂಸ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ವೇರಾಸ್ ಮ್ಯಾಕ್ OS ಅಲ್ಲಿ ಉಂಟಲ್ಲ, ಅದರಲ್ಲಿ ನಿಮ್ಗೆ ಲಿನಕ್ಸ್ ಇದು ಬೆನಿಫಿಟ್ ಪ್ಲಸ್ ಆಲ್ರೆಡಿ ಕಂಪನಿಗಳು ರಿಲೀಸ್ ಮಾಡೋ ಅಪ್ಲಿಕೇಶನ್ ಗಳು ಸಪೋರ್ಟ್ ಅದು ಎರಡು ಸಹ ಅವೈಲೇಬಲ್ ಇದೆ. ಈವನ್ ವಿಂಡೋಸ್ ಅಲ್ಲಿ ನಾವು ಡೇಸ್ ಅವರು ವಿಂಡೋಸ್ ಸಬ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ ಅದನ್ನು ಕಂಬೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದು ವರ್ಕ್ ಆಗ್ತಾ ಉಂಟು. ಬಟ್ ಕೆಲವು ಪ್ರಾಬ್ಲಮ್ಸ್ ಗಳಿವೆ. ಬಟ್ ಫೀಚರ್ ವೈಸ್ ಹೇಳುದಾದ್ರೆ ಮ್ಯಾಕ್ OS ಉಂಟಲ್ಲ ಅದು ಒಳ್ಳೆ ಆಪರೇಟಿಂಗ್ ಸಿಸ್ಟಮ್. ಬಟ್ ನಿಮ್ಗೆ ಕರೆಕ್ಟ್ ಆಗಿ ನೀವು ಪ್ರೈವಸಿ ವೈಸ್ ಥಿಂಕ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಗೆ ವಿಂಡೋಸ್ ಮತ್ತೆ ಮ್ಯಾಕ್ OS ಎರಡು ಸಹ ಒಳ್ಳೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಎಂತ ಹೇಳಿದ್ರೆ, ನೀವು ಲಿನಕ್ಸ್ ಅನ್ನು ಯೂಸ್ ಮಾಡ್ಬೇಕು ನಿಮಗೆ ಪ್ರೈವಸಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ. ನೀವು ವಿಂಡೋಸ್ ಅಲ್ಲಿ ಎಂತ ಕೋಡ್ ಮಾಡ್ತೀರ ಉಂಟಲ್ಲ, ಅದು ಮೇ ಬಿ ಮೈಕ್ರೋಸಾಫ್ಟ್ ಗೆ ಸೆಂಡ್ ಆಗ್ತಿರಬಹುದು. ವೇರಾಸ್ ಮ್ಯಾಕ್ ಬುಕ್ ಅಲ್ಲಿ ನೀವು ಎಂತ ಕೋಡ್ ಮಾಡ್ತಿರುವಾಗ ಸಹ ಅದು ಆಪಲ್ ಅವರಿಗೆ ಸೆಂಡ್ ಆಗುವ ಚಾನ್ಸಸ್ ಗಳು ಇವೆ. ಎಂತಕಂದ್ರೆ ನಮ್ಗೆ ಗೊತ್ತಿಲ್ಲ ಎಂತ ಆಗ್ತಿದೆ ಅಂತ ಹೇಳಿ. ವೇರಾಸ್ ಲಿನಕ್ಸ್ ಅನ್ನು ಯೂಸ್ ಮಾಡೋದಾದ್ರೆ ಅದು ಫ್ರೀ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರೋದ್ರಿಂದ ನಿಮ್ಗೆ ಅದರಲ್ಲಿ ಎಂತ ಪ್ರೈವಸಿ ರಿಲೇಟೆಡ್ ಇಶ್ಯೂ ಬರುದಿಲ್ಲ. ನೀವೆಂತ ಕೋಡ್ ಮಾಡ್ತೀರಿ ಅದು ಪ್ರೈವೇಟ್ ಆಗಿರ್ತದೆ. ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಯಾವ ಕಂಪನಿಗಳಿಗೆ ಸಹ ನಿಮ್ಮ ಕೋಡ್ಗಳು ಅದರಲ್ಲಿ ಗೊತ್ತಾಗುದಿಲ್ಲ. ಸೊ ಅದರಿಂದ ನೀವು ಪ್ರೈವಸಿ ವೈಸ್ ಥಿಂಕ್ ಮಾಡೋದಾದ್ರೆ ಲಿನಕ್ಸ್ ಒಂದು ಒಳ್ಳೆ ಆಪರೇಟಿಂಗ್ ಸಿಸ್ಟಮ್. ಇದ್ರ ಬಗ್ಗೆ ನಾನು ತುಂಬಾ ವಿಡಿಯೋ ಮಾಡಿದ್ದೇನೆ, ನೀವು ನೋಡಬಹುದು ಪ್ರೈವಸಿ ವೈಸ್ ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಒಳ್ಳೇದು ಅಂತ. ಬಟ್ ಫೀಚರ್ ವೈಸ್ ಹೇಳುದಾದ್ರೆ ಮ್ಯಾಕ್ OS ಒಳ್ಳೇದು, ಪ್ರೈವಸಿ ವೈಸ್ ಹೇಳುದಾದ್ರೆ ಲಿನಕ್ಸ್ ಒಳ್ಳೇದು. ಸೊ ಹಾಗಾದ್ರೆ ಯಾವ ಆಪರೇಟಿಂಗ್ ಸಿಸ್ಟಮ್ ಅನ್ನು ನೀವು ಚೂಸ್ ಮಾಡಬೇಕು? ಈಗ ಅಟ್ ದ ಮೂಮೆಂಟ್ ನಾನು
ವಿಂಡೋಸ್ ಯೂಸ್ ಮಾಡ್ತಿದ್ದೇನೆ. ಪ್ರೀವಿಯಸ್ಲಿ ನಾನು ಮ್ಯಾಕ್ ಓ ಎಸ್ ಯೂಸ್ ಮಾಡ್ತಿದ್ದೆ ಅದಕ್ಕಿಂತ ಮುಂಚೆ ನಾನು ಲಿನಕ್ಸ್ ಯೂಸ್ ಮಾಡ್ತಿದ್ದೆ. ಸೊ ಅದರಿಂದ ನಂಗೆ ಈ 3 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಸಹ ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಮ್ಯಾಕ್ ಓ ಎಸ್ ಅಫೋರ್ಡ್ ಮಾಡ್ಲಿಕ್ಕೆ ಆಗುದಾದ್ರೆ ನೀವು ಮ್ಯಾಕ್ ಓ ಎಸ್ ಅಫೋರ್ಡ್ ಮಾಡಿ. ಇಫ್ ನಿಮ್ಗೆ ಮ್ಯಾಕ್ ಓ ಎಸ್ ಅಫೋರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ಲಿ ಲಿನಕ್ಸ್ ಅನ್ನು ಇನ್ಸ್ಟಾಲ್ ಮಾಡಿ ಅದ್ರಲ್ಲಿ ನೀವು ಸೆಟಪ್ ಅನ್ನು ಟ್ರೈ ಮಾಡಿ, ನಿಮ್ಗೆ ವರ್ಕ್ ಫ್ಲೋ ನಿಮ್ಗೆ ಆಗ್ತದಾ ಇಲ್ವಾ ಅಂತ. ಇಫ್ ನಿಮ್ಗೆ ಅದರಲ್ಲಿ ಆಗದಿದ್ರೆ ನೀವು ಆಬ್ವಿಯಸ್ಲಿ ವಿಂಡೋಸ್ ಅನ್ನೇ ಚೂಸ್ ಮಾಡಬೇಕು, ಎಂತಕಂದ್ರೆ ಬೇರೆ ಆಲ್ಟರ್ನೇಟ್ ಆಪ್ಷನ್ಸ್ ಇಲ್ಲ. ಸೊ ಅದರಿಂದ ನೀವು ಕನ್ಫ್ಯೂಸ್ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಹತ್ರ ಹಣ ಕರೆಕ್ಟ್ ಆಗಿ ಇದ್ರೆ ಅಥವಾ ನೀವು ಹಣವನ್ನು ಮಾಡೋದಾದ್ರೆ ನೆಕ್ಸ್ಟ್ ಕಪಲ್ ಆಫ್ ಮಂತ್ ಅಲ್ಲಿ ನೀವು ಮ್ಯಾಕ್ ಓ ಎಸ್ ಅನ್ನು ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಫ್ ಆಗದಿದ್ರೆ ನೀವು ಲಿನಕ್ಸ್ ಅನ್ನು ಯೂಸ್ ಮಾಡಿ ಅದ್ರಲ್ಲಿ ನೀವು ಕರೆಕ್ಟ್ ಆಗಿ ಸೆಟಪ್ ಅನ್ನು ಕ್ರಿಯೇಟ್ ಮಾಡಿ. ನಿಮ್ಗೆ ವರ್ಕ್ ಫ್ಲೋ ಅದ್ರಲ್ಲಿ ಕರೆಕ್ಟ್ ಆಗ್ತದ ಅಂತ ನೋಡಿ. ನಿಮ್ಗೆ ಕೋಡ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿ ಆಗ್ಬೇಕು. ಅದ್ರಲ್ಲಿ ಡಿಸ್ಟ್ರಾಕ್ಷನ್ ಎಲ್ಲ ತುಂಬಾ ಇರುವುದಿಲ್ಲ. ಅಪ್ಡೇಟ್ ಎಲ್ಲ ನೀವು ಕಲಿಬೇಕಾಗ್ತದೆ, ಯಾವ ರೀತಿ ಮಾಡುದು, ಯಾವ ರೀತಿ ಅದ್ರಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಎಲ್ಲ ವರ್ಕ್ ಆಗ್ತದೆ ಅಂತ. ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಅಂತ ಇಲ್ಲ. ನಿಮ್ಗೆ ಅದು ಕರೆಕ್ಟ್ ಆಗಿ ಆಗದಿದ್ರೆ ವಿಂಡೋಸ್ ಅನ್ನು ಯೂಸ್ ಮಾಡಿ. ನೀವು ವಿಂಡೋಸ್ ಅಲ್ಲಿ ಲಿನಕ್ಸ್ ವಿಷಯಗಳನ್ನ ಸಹ ಮಾಡ್ಲಿಕ್ಕೆ ಆಗ್ತದೆ, ಅದ್ರಲ್ಲಿ ಸಹ ಫೀಚರ್ ಇರ್ತದೆ ಲಿನಕ್ಸ್ ಇರು. ಸೊ ಅದರಿಂದಾಗಿ ನೀವು ವಿಂಡೋಸ್ ಅನ್ನು ಚೂಸ್ ಮಾಡಬಹುದು ಅಟ್ ದಟ್ ಮೂಮೆಂಟ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.